ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಯಾರಾದರೂ ಒಂದು ಕ್ಷಣ ಕಾಲವನ್ನು ಹಿಂದಕ್ಕೆ ಅಥವಾ ಮುಂದಕ್ಕೆ ಕರೆದೊಯ್ಯಬಲ್ಲೆ ಎಂಬ ಕನಸು ಕಂಡಿದ್ದೀರಾ? ಹೌದು, ಅದೇ ಟೈಮ್ ಟ್ರಾವೆಲ್. ಅದಕ್ಕೆಲ್ಲ ಬ್ಯಾಕ್ ಟು ದ ಫ್ಯೂಚರ್ ಸಿನಿಮಾ, ಇಂಟರ್ಸ್ಟೆಲ್ಲರ್, ಅವೆಂಜರ್ಸ್ ಎಂಡ್ ಗೇಮ್ ಹಾಗೂ ಕನ್ನಡದಲ್ಲೂ ಈಗ ಈ ಥರದ ಫಿಲಮ್ಗಳು ಬಂದಿವೆ. ಇವುಗಳಿಂದ ಕೂಡ ನಾವು ಟೈಮ್ ಟ್ರಾವೆಲ್ ಕಲ್ಪನೆಯನ್ನು ಕಣ್ತುಂಬಿಸಿಕೊಂಡಿದ್ದೇವೆ. ಆದರೆ ಈ ಪ್ರಶ್ನೆ ಇನ್ನೂ ಹೊಸತೇ ಆಗಿದೆ. ಟೈಮ್ ಟ್ರಾವೆಲ್ ನಿಜವಾಗಿಯೂ ಸಾಧ್ಯನಾ? ವೈಜ್ಞಾನಿಕವಾಗಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಕಾಲದ ಅಥವಾ ಟೈಮ್ನ ಒಳಗಿಂದ ಮುಂದೆ ಅಥವಾ ಹಿಂದಕ್ಕೆ ಪ್ರಯಾಣ ಮಾಡುವುದನ್ನು ಟೈಮ್ ಟ್ರಾವೆಲ್ ಅನ್ನಬಹುದು. ಒಂದರ್ಥದಲ್ಲಿ ಇದು ಬಾಹ್ಯಾಕಾಶ ಪ್ರಯಾಣಕ್ಕಿಂತಲೂ ಅಸಾಧಾರಣ. ನಾವು ಪ್ರತಿ ಕ್ಷಣ ಫ್ಯೂಚರ್ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ಪಾಸ್ಟ್ ಅಥವಾ ಫ್ಯೂಚರ್ಗೆ ಆಕಸ್ಮಿಕವಾಗಿ ಹೋಗೋದು ಹೇಗೆ ಸಾಧ್ಯ? ಈ ಕಲ್ಪನೆಗೆ ಶಕ್ತಿಯನ್ನು ನೀಡಿದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ಅವರು ಹೇಳಿದ್ದು ಟೈಮ್ ಈಸ್ ರಿಲೇಟಿವ್, ಅಂದರೆ ಸಮಯ ಸ್ಥಿರವಲ್ಲ, ಅದು ಅನಿಲದಂತೆ ಹರಡುತ್ತದೆ. ಅದರ ಗತಿಯಲ್ಲಿ, ಗುರುತ್ವಾಕರ್ಷಣೆಯಲ್ಲಿ ಸಮಯದ ವೇಗ ಬದಲಾಗಬಹುದು. ಟೈಮ್ ಈಸ್ ರಿಲೇಟಿವ್ ಅಥವಾ ಸಮಯವು ಸಾಪೇಕ್ಷವಾಗಿದೆ ಎಂದರೆ ಸಮಯದ ಗ್ರಹಿಕೆಯು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಚಲಿಸುವ ವೀಕ್ಷಕರಿಂದ ವೀಕ್ಷಕರಿಗೆ ಬದಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವೇಗವಾಗಿ ಚಲಿಸುವಾಗ ಅವನಿಗೆ ಸಮಯ ನಿಧಾನವಾಗಿ ಹೋಗುತ್ತಿದೆ ಎಂದು ಅನಿಸಬಹುದು. ಆದರೆ ಇನ್ನೊಬ್ಬ ವ್ಯಕ್ತಿ ನಿಧಾನವಾಗಿ ಚಲಿಸುವಾಗ ಅವನಿಗೆ ಸಮಯ ಸಾಮಾನ್ಯವಾಗಿದೆ ಎಂದು ಅನಿಸಬಹುದು. ಇದು ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತದ ಒಂದು ಭಾಗವಾಗಿದೆ. ಹೆಚ್ಚು ವೇಗದಲ್ಲಿ ಓಡಿದಾಗ ಕಾಲ ನಿಧಾನವಾಗುತ್ತೆ. ಇದಕ್ಕೆ ಟೈಮ್ ಡೈಲೇಷನ್ ಅಂತಾರೆ. ಆದರೆ ಇದರಿಂದ ಫ್ಯೂಚರ್ಗೆ ಸ್ಲೋ ಮೋಷನ್ನಲ್ಲಿ ಹೋಗೋದು, ಪಾಸ್ಟ್ಗೆ ಹೋಗೋದು ಇವತ್ತಿಗೂ ತುಂಬ ಸಂಕೀರ್ಣವಾಗಿದೆ. ಹಿಂದೆ ಹೋಗೋ ಟೈಮ್ ಟ್ರಾವೆಲ್ ಅಥವಾ ಪಾಸ್ಟ್ ಟೈಮ್ ಟ್ರಾವೆಲ್ ಇದು ಭೌತಶಾಸ್ತ್ರದ ಒಂದು ದೊಡ್ಡ ತಲೆನೋವು. ಇದಕ್ಕೆ ಕೆಲವೊಂದು ತತ್ವಗಳಿವೆ. ವಾರ್ಮ್ ಹೋಲ್ಸ್, ಕಾಸ್ಮಿಕ್ ಸ್ಟ್ರಿಂಗ್ಸ್ ಇತ್ಯಾದಿ. ಇವುಗಳು ಕಾಲದಲ್ಲಿ ಶಾರ್ಟ್ಕಟ್ಸ್ ಸೃಷ್ಟಿಸಬಹುದು ಎಂದು ಊಹಿಸಲಾಗಿದೆ. ಆದರೆ ಇವೆಲ್ಲ ಒಂದು ಕಲ್ಪನೆಯ ಹಂತದಲ್ಲಿವೆ. ಇದನ್ನು ತೋರಿಸಬಲ್ಲ ಯಾವುದೇ ತಂತ್ರಜ್ಞಾನ ಇನ್ನೂ ಬಂದೂ ಇಲ್ಲ. ಮುಂಬರುವ ದೊಡ್ಡ ಸಮಸ್ಯೆ ಎಂದರೆ ಟೈಮ್ ಪ್ಯಾರಾಡಾಕ್ಸ್. ಉದಾಹರಣೆಗೆ, ನೀವು ಹಿಂದಕ್ಕೆ ಹೋಗಿ ನಿಮ್ಮ ಅಜ್ಜನನ್ನು ಬಾಲ್ಯದಲ್ಲೇ ಕೊಂದರೆ ಆಗ ನಿಮ್ಮ ಪೇರೆಂಟ್ಸ್ ಹುಟ್ಟುವುದೇ ಇಲ್ಲ. ಹಾಗಾಗಿ ನೀವು ಹುಟ್ಟಲು ಸಾಧ್ಯವಿಲ್ಲ. ಇದನ್ನು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಎನ್ನುತ್ತಾರೆ. ಇದರಿಂದ ಇಡೀ ಕಾಲರೇಖೆ ಅಸ್ತವ್ಯಸ್ತ ಆಗಬಹುದು. ಭೂಮಿಯ ಇತಿಹಾಸವೇ ಅಳಿಸಬಹುದಾದಂಥ ಅಪಾಯ ಇದು. ಇವತ್ತಿಗೂ ಭೌತಶಾಸ್ತ್ರದಲ್ಲಿ ಟೈಮ್ ಟ್ರಾವೆಲ್ ಒಂದು ಕಲ್ಪನೆ ಆಗಿದ್ದು, ಇದಕ್ಕೆ ತೂಕ ಕೊಡುವ ವೈಜ್ಞಾನಿಕ ಅನುಮಾನಗಳೇ ಹೆಚ್ಚು. ಅಂದಹಾಗೆ ಫ್ಯೂಚರ್ ಟೈಮ್ ಟ್ರಾವೆಲ್ ಸಾಧ್ಯ ಇರಬಹುದು, ಆದರೆ ಅದೂ ಕೂಡ ಹೆಚ್ಚಿನ ಗತಿಯಲ್ಲಿ ಪ್ರಯಾಣ ಮಾಡುವ ಅತಿ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಮಾತ್ರ. ಇದು ಕೇವಲ ಕಲ್ಪನೆಯಲ್ಲ, ಇದು ವಿಜ್ಞಾನಿಗಳ ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆ. ಅದಕ್ಕೆ ಉತ್ತರ ಹುಡುಕೋ ಯತ್ನ ಮಾತ್ರ ನಾವಿನ್ನೂ ಮುಂದುವರಿಸುತ್ತಲೇ ಇದ್ದೇವೆ. ಹೆಚ್ಚು ವೇಗದಲ್ಲಿ ಓಡಿದ ಟೆಕ್ನಾಲಜಿ, ಭೂತಕಾಲದ ಬದಲಾವಣೆಯ ಹೆದರಿಕೆ, ಗ್ರಹಾಂತರ ವಾಸದ ಕನಸು ಇವೆಲ್ಲವನ್ನು ಸೇರಿಸಿ ನಾವು ಪ್ರಶ್ನೆ ಕೇಳೋದು ಒಂದೇ: ನಾವು ಕಾಲವನ್ನು ನಿಭಾಯಿಸಬಹುದಾ ಅಥವಾ ಅದು ನಮ್ಮನ್ನೇ ನಿಭಾಯಿಸುತ್ತಿದೆಯಾ ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.